ಇದು ಅಷ್ಟೇ ಇನ್ಕಂಪ್ಲೀಟ್ ಫಿಗರ್ಸು. ಯಾವುದಾದ್ರೂ ಒಂದು ಜಾಮೆಟ್ರಿಕಲ್ ಫಿಗರ್ನ ಟ್ರಯಾಂಗಲ್ ಆದರೂ ಆಗಿರ್ಬೋದು, ಇಲ್ಲ ಸ್ಕ್ವೇರ್ ಆದರೂ ಆಗಿರ್ಬೋದು, ಇಲ್ಲ ಸರ್ಕಲ್ನಾದರೂ ಆಗಿರ್ಬೋದು ಕಟ್ ಮಾಡಿರ್ತಾರೆ. ಕಟ್ ಮಾಡಿರೋ ಪಾರ್ಟು ಒಂದು ನಮ್ಮ ಕಡೆ ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನಲ್ಲಿ ಇರುತ್ತೆ. ಅವೆರಡು ಜಾಯಿನ್ ಮಾಡಿದ್ರೆ ಯಾವ್ದು ಕಟ್ ಮಾಡಿರ್ತಾರೋ ಅದನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ಇಲ್ಲಿ ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಕ್ವೇರ್ನ ಇಲ್ಲಿ ಡ್ರಾ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಕಟ್ಟಾಗಿರೋ ಪಾರ್ಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನೋಡಿ ಬಿ ಎಲ್ಲಿ ಕಾಣಿಸ್ತಾ ಇದೆ, ಇದನ್ನು ರೊಟೇಟ್ ಮಾಡ್ಕೊಂಡು ಇಲ್ಲಿ ಜಾಯಿನ್ ಮಾಡಿದ್ರೆ ಸ್ಕ್ವೇರ್ ಕಂಪ್ಲೀಟ್ ಆಗುತ್ತೆ. 26ಗೆ ಬಿ ಆನ್ಸರು. 27ಗೂ ಅಷ್ಟೇ ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಕಟ್ ಮಾಡಿರೋ ಪಾರ್ಟು ಈ ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಪಾರ್ಟು ಆಪ್ಷನ್ಸಲ್ಲಿದೆ. ಸೊ ನಾವು ಈ ಥರ ಸ್ಕ್ವೇರ್ನ ಡ್ರಾ ಮಾಡ್ಕೊಬಿಟ್ರೆ ಯಾವ ಆಪ್ಷನ್ನು ಅಂತ ನೀಟಾಗಿ ನಮಗೆ ಗೊತ್ತಾಗುತ್ತೆ. ಸಿ ನೋಡಿ, ನಾವು ಡ್ರಾ ಮಾಡ್ಕೊಂಡಿರೋದು ಇಲ್ಲಿ ಮುಚ್ಚಿಟ್ಕೊಂಡ್ರೆ ನಮಗೆ ನೀಟಾಗಿ ಕಾಣಿಸುತ್ತೆ. ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ 28 ಅಂತೂ ಅಷ್ಟೇ ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಕಟ್ ಮಾಡಿರೋ ಪಾರ್ಟು ಇಲ್ಲಿದೆ ಅಂತ ಸರ್ಚ್ ಮಾಡಬೇಕು ನಾವು. ಸ್ವಲ್ಪ ಇಲ್ಲಿ ಬಂದಿರಬೇಕು ನೋಡಿ, D1 ಇದೆ. ಇದನ್ನು ತಗೊಂಡು ಆರಾಮಾಗಿ ಇಲ್ಲಿ ಜಾಯಿನ್ ಮಾಡ್ಬೋದು, ಸ್ಕ್ವೇರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 29 ಅಂತೂ ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಜಾಯಿನ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ನ ನಾವು ಡ್ರಾ ಮಾಡ್ಕೊಬಿಟ್ರೆ ನಮ್ಗೆ ಈಸಿಯಾಗಿ ನೋಡಿ ಸಿ ಫಿಗರ್ನ ತಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಸ್ಕ್ವೇರು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 29 ಅಂತೂ ಅಷ್ಟೇ ಸ್ಕ್ವೇರ್ನ ಕಟ್ ಮಾಡಿದ್ದಾರೆ. ಸ್ಕ್ವೇರ್ನ ನಾವು ಡ್ರಾ ಮಾಡ್ಕೊಂಬಿಟ್ರೆ ಈಸಿಯಾಗಿ ನಮಗೆ ಆನ್ಸರು ಸಿಗುತ್ತೆ. ನೋಡಿ C1, ಸಿ ಇಸ್ ದ ಕರೆಕ್ಟ್ ಆನ್ಸರ್. 30ಗೆ C1. ಪ್ರತಿಯೊಂದು ಅಷ್ಟೇ ಪೆನ್ಸಿಲ್ ಇಟ್ಕೊಂಡು ನಾವು ಡ್ರಾ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಆನ್ಸರ್ನ ಸಿಗುತ್ತೆ. ನೆಕ್ಸ್ಟ್ ಇದು ಆಡ್ ಒನ್ ಔಟು ಯಾವುದಾದ್ರೂ ಒಂದು ತೆಗೆದಾಕಬೇಕು. ನೋಡಿ ಇದು 2011 ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರು. ಸೊ ಅದಕ್ಕೆ ಮತ್ತೆ ರಿಪೀಟ್ ಆಗ್ತಾ ಇದೆ. ನೋಡಿ ಇಲ್ಲಿ ಕ್ರೋ ಇದೆ, ಔಲ್ ಇದೆ, ಆಮೇಲೆ ಇಲ್ಲಿ ಕಾಕ್ ಇದೆ, ಮತ್ತು ಇಲ್ಲಿ ಬ್ಯಾಟ್ ಇದೆ. ಇದರಲ್ಲಿ ಯಾವುದು ತೆಗೆದಾಕಬೇಕು? C1 ತೆಗೆದಾಕ್ಬೇಕು. ಯಾಕಂದರೆ ಇದು ಫ್ಲೈ ಆಗೋದಿಲ್ಲ, ಫ್ಲೈ ಮಾಡೋಕ್ಕಾಗೋದಿಲ್ಲ ಈ ಬರ್ಡ್ಗೆ. ಇದು 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 ಹಾರಕ್ಕಾಗುತ್ತೆ, ಇದಕ್ಕೆ ಹಾರಕ್ಕಾಗಲ್ಲ. ನೆಕ್ಸ್ಟು ನೋಡಿ ಇದು ನೋಡಿ, ಇದು ಶರ್ಟು ಪ್ಯಾಂಟು ಟೈ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಬೂಟ್ ಥರ ಇದೆ ಇದು. ಸೊ ಇದು ರೆಗ್ಯುಲರಾಗಿ ನಾವು ಯೂಸ್ ಮಾಡೋದು. ಇದು ಬೂಟು, ಇದು ಮಾಮೂಲಿ ಶೂಸ್ ಅಲ್ಲ, ಇದು ರಬ್ಬರ್ ಶೂ ಟೈಪು. ಸೊ ಇದನ್ನು ತೆಗೆದಾಕಬೇಕು. ನೆಕ್ಸ್ಟ್ 33 ಬಂತು ನೋಡಿ, ಇದು ಪಕ್ಕಾ ಹೌಸು. ಆಮೇಲೆ ಇದು ಅಷ್ಟೇ ರೂಫು ಎಲ್ಲ ಇದೆ. ಇದು ನೋಡಿ, ಇದು ಪಕ್ಕಾ ಹೌಸು. ನೋಡಿ ಇದು ಮಾತ್ರ ಹಟ್, ಕಚ್ಚಾ ಹೌಸ್. ಇದು ಎಲ್ಲ ಗೋಡೆ ಎಲ್ಲ ಇದೆ. ಸೊ ಇದು ಮಾತ್ರ ಕಚ್ಚಾ ಹೌಸು, ಅದಕ್ಕೆ D1 ತೆಗೆದಾಕಬೇಕು. ನೆಕ್ಸ್ಟ್ 34 ಬಂತು. ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸು, ಸಿ ಮಾತ್ರ ಫ್ರೂಟ್. ಇದು 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 ವೆಜಿಟೇಬಲ್ಲು, ಸಿ ಮಾತ್ರ ಫ್ರೂಟು, ಆ್ಯಪಲ್ಲು, ಅದಕ್ಕೆ ಇದನ್ನು ತೆಗಿಬೇಕು. ನೆಕ್ಸ್ಟ್ 35 ಬಂತು. ಎಲ್ಲ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇದೆ, ಇದೊಂದು ವಾಟರ್ ಟ್ರಾನ್ಸ್ಪೋರ್ಟು, ಅದಕ್ಕೆ ಇದನ್ನು ತೆಗೆದಾಕಬೇಕು. ನೆಕ್ಸ್ಟು ನೋಡಿ ಪಾರ್ಟ್ 8. ಇದರಲ್ಲೂ ಅಷ್ಟೇ ಮತ್ತೆ ಸಿಮಿಲರ್ ಫಿಗರ್ ರಿಪೀಟ್ ಆಗಿದೆ. ಎಕ್ಸಾಕ್ಟ್ಲಿ ದ ಸೇಮ್ ಫಿಗರ್ನ ಹುಡುಕಬೇಕು ನಾವು. ಸೊ ನೋಡಿ ಇಲ್ಲೇ ಇದೆ A1. ಇನ್ನು ಮಿಕ್ಕಿದೆಲ್ಲ ನೋಡಿದ ತಕ್ಷಣ ಹೇಳ್ಬೋದು ಯಾವುದೂ ಆಗೋದಿಲ್ಲ ಅಂತ. 36ಗೆ A ಇಸ್ ದ ಕರೆಕ್ಟ್ ಆನ್ಸರ್. 37ಗೆ ಅದೇ ಥರ ಇರೋ ಫಿಗರ್ನ ಹುಡುಕಿದ್ರೆ ನೋಡಿ ಇದರಲ್ಲಿ ಕಾಣಿಸ್ತಾ ಇದೆ. ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ರಾಂಗ್ ಇದೆ. 37ಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 38ಗೆ ನೋಡಿ ಈ ಪಾರ್ಟಲ್ಲಿ ರಾಂಗ್ ಇದೆ. ಇದರಲ್ಲೂ ಯಾವ್ದು ರಾಂಗ್ ಇದೆ ಅಂತ ನೋಡ್ಬಿಡೋಣ. ನೋಡಿ ಇಲ್ಲಿ ರಾಂಗ್ ಇದೆ, ಆಮೇಲೆ ಇಲ್ಲಿ ರಾಂಗ್ ಇದೆ. ಇದರಲ್ಲಿ ಇಲ್ಲಿ ಎರಡೂ ಕಡೆ ಇಂಟು ಇರಬೇಕಿತ್ತು, ಪ್ಲಸ್ ಕೊಟ್ಟಿದ್ದಾರೆ, ರಾಂಗ್ ಇದೆ. ಇದು ಕರೆಕ್ಟ್ ಆಗಿದೆ. ಇದರಲ್ಲಿ ಪ್ಲಸ್ ಇರಬೇಕಿತ್ತು, ಇಲ್ಲಿ ಇಂಟು ಕೊಟ್ಟಿದ್ದಾರೆ. ಇಲ್ಲೂ ಇಂಟು ಇರಬೇಕಿತ್ತು, ಪ್ಲಸ್ ಕೊಟ್ಟಿದ್ದಾರೆ, ರಾಂಗ್. ನೆಕ್ಸ್ಟ್ ಇದರಲ್ಲಿ ನೋಡೋಣ, ಇದು ರಾಂಗ್ ಆಯಿತು. ನೋಡಿ ಇದರಲ್ಲೂ ಈ ಪಾರ್ಟಲ್ಲಿ ರಾಂಗ್ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ಟ್ರಾ ಡಾಟ್ಸ್ ಕೊಟ್ಟಿದ್ದಾರೆ, ರಾಂಗು. D1 ಮಾತ್ರ ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಹಾಗೆ ಇದೆ. ನೆಕ್ಸ್ಟ್ 39 ಬಂತು. ನೋಡಿ ಇಲ್ಲಿ ರಾಂಗ್ ಇದೆ. ನೋಡಿ ಇಲ್ಲಿ ಯಾರೋ ಎಸ್ ಶೇಪ್ ಇರಬೇಕು, ಇಲ್ಲಿ ಉಲ್ಟಾ ಎಸ್ ಇದೆ. ನೋಡಿ ಹಿಂಗೆ ಬುಕ್ಕು ತಿರುಗಿಸಿದ್ರೆ ಉಲ್ಟಾ ಎಸ್ ಶೇಪು ಸರ್ಕಲ್ ಹತ್ರ ಹಿಂಗೆ ಯಾರೋ ಬರ್ತಾ ಇರೋ ಥರ.
ಇದೇನೋ ಸರ್ಕಲ್ ಹತ್ರ ಆ್ಯರೋ ಬರ್ತಾ ಇದೆ, ಬಟ್ ಎಸ್ ಶೇಪ್ ಇದೆ, ಇದು ರಾಂಗ್ ಆಯಿತು. ನೆಕ್ಸ್ಟ್ ಇದು ನೋಡಿ, ಸರ್ಕಲ್ ಹತ್ರ ಆ್ಯರೋ ಬರ್ತಾ ಇರಬೇಕು, ಡಾಟ್ ಹತ್ರ ಬರ್ತಾ ಇದೆ, ಇದು ರಾಂಗು. ನೆಕ್ಸ್ಟ್ ಇದು ಉಲ್ಟಾ ಎಸ್ ಇದೆ ನೋಡಿ, ಪ್ರಾಬ್ಲಮ್ ಫಿಗರು ಇಲ್ಲಿದೆ, ಆನ್ಸರ್ ಫಿಗರ್ ಇಲ್ಲಿದೆ, ಸೇಮ್ ಇದೆ ನೋಡಿ. C1 ಕರೆಕ್ಟ್ ಆನ್ಸರ್ ಆಯಿತು. ನೆಕ್ಸ್ಟ್ D1 ರಾಂಗ್, ಇಲ್ಲಿ ಇರಬೇಕಿತ್ತಾರೋ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 40th ಒನ್ ನೋಡೋಣ. ಪ್ರಾಬ್ಲಮ್ ಫಿಗರ್ ಹೆಂಗಿದೆಯೋ ಅದೇ ಥರ ಇರಬೇಕು. ಇದರಲ್ಲೆಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ, ಇದರಲ್ಲಿ ಚೆಕ್ ಮಾಡೋಣ ನೋಡಿ. ಇಲ್ಲೆಲ್ಲ ಎಡ್ಜಸ್ಸು ಶಾರ್ಪ್ ಎಡ್ಜಸ್ ಇಲ್ಲ, ಸ್ವಲ್ಪ ಸ್ವಲ್ಪ ಕರ್ವ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಮಾತ್ರ ಫುಲ್ಲು ಶಾರ್ಪ್ ಎಡ್ಜೇ ಇದೆ. ಇದು ಎಲ್ಲ ಕಡೆನೂ ಅಷ್ಟೆ. ಇದರಲ್ಲಿ ಇಲ್ಲೊಂದು ಡೈಮಂಡ್ ಇಲ್ಲ, ಇಲ್ಲೊಂದು ಡೈಮಂಡ್ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಅಷ್ಟೇ, ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ 40th ಎ ಕರೆಕ್ಟ್ ಆನ್ಸರ್ ಆಯಿತು. ಆಮೇಲೆ ಮತ್ತೆ ಇನ್ಕಂಪ್ಲೀಟ್ ಫಿಗರ್ ಇದೆ. ಇನ್ಕಂಪ್ಲೀಟ್ ಫಿಗರ್ 3 ಪಾರ್ಟ್ಸ್ ಇದೆ. ಇಲ್ಲಿ ಮತ್ತೆ ನಾವು ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿರೋ ಫಿಗರ್ ಎಲ್ಲಿದೆ ಅಂತ ಸರ್ಚ್ ಮಾಡಬೇಕು. CL ಕಾಣಿಸ್ತಾ ಇದೆ, ಇನ್ನೆಲ್ಲ ರಾಂಗು. 41th ಸಿ ಕರೆಕ್ಟ್ ಆನ್ಸರು. 42nd ಮತ್ತೆ ಅಗೇನ್ ನಾವು ಡ್ರಾ ಮಾಡ್ಕೋಬೇಕು. 1 2 3 ಫಿಗರು ಇಲ್ಲಿ ನಾವು ಡ್ರಾ ಮಾಡ್ಕೊಂಡಿರೋ ಥರ ಎಲ್ಲಿದೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, A1 ಇದನ್ನು ತೊಗೊಂಡೋಗಿ ಜಾಯಿನ್ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಗುತ್ತೆ. ಇನ್ಯಾವುದೂ ಆಗೋದಿಲ್ಲ, ರಾಂಗ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಸರ್ಕಲ್ಸು, ಆಮೇಲೆ ಇಲ್ಲೊಂದು ಸರ್ಕಲ್ಲು, ಇಲ್ಲೊಂದು ಸರ್ಕಲ್ಲು, ಆಮೇಲೆ ಇಲ್ಲಿ ಪೆಟಲ್ಸು ನೋಡಿ. ಒಂದೊಂದು ಹತ್ರ 1 2 3 ಪೆಟಲ್ಸ್ ಬರಬೇಕು. ಇಲ್ಲೊಂದು ಪೆಟಲ್ಲು, ಇಲ್ಲೊಂದು ಪೆಟಲ್ಲು, ಇಲ್ಲೊಂದು ಪೆಟಲ್, 3 ಪೆಟಲ್ ಬರಬೇಕು ನೋಡಿ. B1 ಇದೊಂದು ಹಾಫ್ ಪೆಟಲ್ಲು, ಇನ್ನೊಂದು ಪೆಟಲ್ಲು, ಇಲ್ಲೊಂದು ಪೆಟಲ್ಲು, ಸರಿ ಹೋಗುತ್ತೆ. ಇದನ್ನು ತೊಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಗುತ್ತೆ. 43 ಬಿ ಕರೆಕ್ಟ್ ಆನ್ಸರ್, ಇನ್ಯಾವುದೂ ಆಗೋದಿಲ್ಲ, ಇದೊಂದೇ ಆಗೋದು. ನೆಕ್ಸ್ಟ್ 44th ನೋಡಿ. 44th ಇಲ್ಲಿ ಕಾರ್ನರಲ್ಲಿ ಸ್ಕ್ವೇರು, ಅದರೊಳಗಡೆ ಒಂದು ಲೈನು ಮತ್ತು ಇಂಟು ಇಲ್ಲಿಂದ ಬರಬೇಕು. ಈ ಥರ ಫಿಗರು ಎಲ್ಲಿದೆ ನಾವು ಡ್ರಾ ಮಾಡ್ಕೊಬಿಟ್ರೆ ಆಲ್ರೆಡಿ ನೋಡಿ. ಇಲ್ಲಿದೆ, ನಾನು ಡ್ರಾ ಮಾಡಿರೋ ಥರನೇ ಇಲ್ಲಿದೆ. 44th ಡಿ ಕರೆಕ್ಟ್ ಆನ್ಸರು. ನೆಕ್ಸ್ಟ್ 45th ಇದು ಅಷ್ಟೇ, ನಾವು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ನಾವೇ ಕಂಪ್ಲೀಟ್ ಮಾಡಿ ರೆಡಿ ಆನ್ಸರ್ನ ಹುಡುಕಿದ್ರೆ ಯಾವ ಆಪ್ಷನಲ್ಲಿದೆ ಅಂತ ಸಿಕ್ಬಿಡುತ್ತೆ. ನಾನು ಬರೆದಿರೋ ಥರನೇ ಡಿ ಆಪ್ಷನಲ್ಲಿ ಕಾಣಿಸ್ತಾ ಇದೆ ನೋಡಿ. ಡೈರೆಕ್ಷನ್ನು ಎಲ್ಲ ಪ್ರತಿಯೊಂದನ್ನು ಜಾಯಿನ್ ಮಾಡುವಾಗ ಇದನ್ನು ತಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಫಿಗರು ನೀಟಾಗಿ ಕಂಪ್ಲೀಟ್ ಆಗೋ ಥರ ಇರಬೇಕು. 45th ಡಿ ಕರೆಕ್ಟ್ ಆನ್ಸರು. ನೆಕ್ಸ್ಟ್ 46th ಇದು ಸಿರೀಸ್, ಕಂಪ್ಲೀಟ್ ದ ಸಿರೀಸ್. 1 2 3 ಕೊಟ್ಟಿರ್ತಾರೆ, ಏನಿದೆ ಅಂತ ನೋಡ್ಕೋಬೇಕು. 4th ಫಿಗರ್ ಹೆಂಗೆ ಬರುತ್ತೆ ಅಂತ ನೋಡಬೇಕು ನೋಡಿ. ಇಲ್ಲಿ ಸ್ವಲ್ಪ ಕರುಡ್ಲೇನು ಎಲ್ಲದರಲ್ಲೂ ಇದೆ, ಸರ್ಕಲ್ ಎಲ್ಲದರಲ್ಲೂ ಇದೆ. ಮತ್ತು ಇಲ್ಲಿ 1 ಲೈನ್ ಇತ್ತು, 2 ಲೈನ್ಸ್ ಆಯಿತು, 3 ಲೈನ್ಸ್ ಆಯಿತು. ಇವಾಗ 4 ಲೈನ್ಸ್, 1 2 3 4 ಲೈನ್ಸು ಇದಿಂಗೆ ಬಂದು ಇದಿಂಗೆ ಬರಬೇಕು. 4 ಲೈನ್ಸ್ ಬರಬೇಕು. ಎಲ್ಲಿ ಕಾಣಿಸ್ತಾ ಇದೆ ನೋಡಿ, A1 ಕಾಣಿಸ್ತಾ ಇದೆ. ಇದರಲ್ಲಿ ಲೈನ್ಸ್ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲಿ ಕಮ್ಮಿ ಲೈನ್ಸ್ ಇದೆ. 46th ಎ ಕರೆಕ್ಟ್ ಆನ್ಸರು. 47th ನೋಡಿ, ಇದು ಆಪೋಸಿಟ್ ಇದೆ. ಹ್ಯಾಂಡ್ಸ್ ನೋಡಿ ಒಂದೇ ಥರ ಇದೆ, ಆಪೋಸಿಟ್ ಇದೆ. ಇದು ಮತ್ತು ಇದು ಆಪೋಸಿಟ್ ಇರಬೇಕು. ಹ್ಯಾಂಡ್ಸು ನೋಡಿ ಫುಲ್ ಆಪೋಸಿಟ್ ಆಗಬೇಕು. ನೋಡ್ಕೊಬಿಡೋಣ ಹ್ಯಾಂಡ್ಸ್ ಹೆಂಗೆ ಬರುತ್ತೆ ಅಂತ ನೋಡಿ. ಲೆಫ್ಟ್ ಹ್ಯಾಂಡು ಕೆಳಗಡೆ, ರೈಟ್ ಹ್ಯಾಂಡು ಕೆಳಗಡೆ, ಲೆಫ್ಟ್ ಹ್ಯಾಂಡು ಮೇಲೆ. ನಮಗೆ ಹೆಂಗೆ ಬೇಕು, ಇದು ಮೇಲೆ ಇರಬೇಕು, ಇದು ಕೆಳಗಡೆ ಇರಬೇಕು, ಫುಲ್ ಆಪೋಸಿಟ್ ಆಗಬೇಕು ನೋಡಿ. ಇದು ಮೇಲೆ ಇದೆ, ಇದು ಕೆಳಗಡೆ ಇದೆ. C1 ನೋಡಿ, ಇದನ್ನು ಹಾಕಬಾರ್ದು, ಮತ್ತು ಹ್ಯಾಂಡ್ಸ್ ಸೇಮ್ ಆಗೋಗುತ್ತೆ. ಸೊ ಅದಕ್ಕೆ ಬುಕ್ಕು ಟರ್ನ್ ಮಾಡಿಕೊಂಡು ನಾವು ನೋಡ್ಕೋಬೇಕು. 47th ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 48th 2 ಸರ್ಕಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ 3 ಸರ್ಕಲ್ ಆಗಿದೆ. ಬಿಗ್ ಸರ್ಕಲ್ ಹಂಗೆ ಇದೆ, ಸ್ಮಾಲ್ ಸರ್ಕಲ್ ಇನ್ನೊಂದು ಎಕ್ಸ್ಟ್ರಾ ಆಗಿದೆ. ನೆಕ್ಸ್ಟ್ 2 ಇರೋದು 3 ಸರ್ಕಲ್ ಆಯಿತು. ನಮಗೆ 1 2 3 4 ಇರೋದು 5 ಸರ್ಕಲ್ಸ್ ಆಗಬೇಕು. ಇದರಲ್ಲಿ 4 ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ 3 ಇದೆ, ಇದರಲ್ಲಿ ನೋಡಿ 1 2 3 4 5 ಸರ್ಕಲ್ಸ್ ಇದೆ ಇದರಲ್ಲಿ. 48th ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 49th 1 ಆರೋ 2 ಆರೋ 3 ಆರೋ ಆಯಿತು. ನೆಕ್ಸ್ಟ್ ಇವಾಗ 4 ಆರೋಸ್ ಇರಬೇಕು. B1 ಇದೆ, ಇದಾಗೋದಿಲ್ಲ. ಇದರಲ್ಲಿ 3 ಇದೆ, ಇದರಲ್ಲಿ 1 2 3 4, ಇದರಲ್ಲೂ 4 ಇದೆ. ಬಟ್
ಡಿಸ್ಟೆನ್ಸು ರ್ಯಾಂಡಮ್ ಆಗಿ ಕೊಟ್ಟಿಲ್ಲ, ನೀಟಾಗಿ ಯೂನಿಫಾರ್ಮ್ ಆಗಿ ಕೊಟ್ಟಿಲ್ಲ. ಗ್ಯಾಪ್ ಈ ಕಡೆ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಕಮ್ಮಿ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗುತ್ತೆ. 49ಗೆ ಬಿ ಕರೆಕ್ಟ್ ಆನ್ಸರ್. 1 2 3 4 5 6 7 8 ಇಲ್ಲಿ 6 ಇರೋದು 8 ಆಗಿದೆ. ಇಲ್ಲಿ ನೋಡೋಣ 1 2 3 4 5 6 7 8 9 10. ಸೊ ಜಾಸ್ತಿ ಇದೆ, ಇದು ಆಗೋದಿಲ್ಲ. ನೆಕ್ಸ್ಟ್ 50th ನೋಡಿ. ಇಲ್ಲಿ ಸರ್ಕಲ್ಲು ಲೆಫ್ಟ್ ಇರೋದು ರೈಟಿಗೆ ಬಂದಿದೆ, ಮತ್ತೆ ಲೆಫ್ಟಿಗೆ ಬಂದಿದೆ, ಮತ್ತೆ ರೈಟಿಗೆ ಬರಬೇಕು. ಲೆಫ್ಟ್ ಇತ್ತು, ರೈಟಿಗೆ ಬಂತು, ಮತ್ತೆ ಲೆಫ್ಟಿಗೆ ಬಂತು, ರೈಟಿಗೆ ಬರಬೇಕು. ನೆಕ್ಸ್ಟ್ ಇದು ನೋಡಿ, ಡಾಟು ಈ ಮಿಡಲ್ ಪಾರ್ಟಲ್ಲಿ ಇದ್ದಿದ್ದು ಡೈಮಂಡ್ ಶೇಪಲ್ಲಿ ಮೂವ್ ಆಗ್ತಾಯಿದೆ. ಇಲ್ಲಿಗೋಯ್ತು, ಈ ಕಾರ್ನರ್ಗೆ ಹೋಯ್ತು ನೋಡಿ. ಈ ಥರ ಡೈಮಂಡ್ ಶೇಪ್ ಅಂದರೆ ಇಲ್ಲಿದ್ದಿದ್ದು ಡಾಟು ಇಲ್ಲಿಗೋಯ್ತು ನೋಡಿ, ಇಲ್ಲಿ ಬಂದಿದೆ. ಇಲ್ಲಿದ್ದಿದ್ದು ಮತ್ತೆ ಮೇಲೆ ಹೋಯ್ತು, ಮೇಲೆ ಇರೋದು ಇವಾಗ ಇಲ್ಲಿ ಬರಬೇಕು. ಇದೂ ಇಲ್ಲೇ ಬರುತ್ತೆ, ಡಾಟು ಇಲ್ಲೇ ಬರುತ್ತೆ, ಸರ್ಕಲ್ಲು ಇಲ್ಲೇ ಬರುತ್ತೆ. ಯಾವ ಆಪ್ಷನ್ ಇದರಲ್ಲಿದೆ ನೋಡಿ, B1 ಡಾಟು ಮತ್ತು ಸರ್ಕಲ್ ಎರಡೂ ಒಂದೇ ಕಡೆ ಬರುತ್ತೆ. ಸೊ 50th ಬಿ ಆಪ್ಷನ್ ಕರೆಕ್ಟ್ ಆನ್ಸರ್. 2011 ಕ್ವಶನ್ ಪೇಪರ್ ಆಗಿರೋದಕ್ಕೆ 50 ಫಿಗರ್ಸ್ ಇದೆ.